ಹಾಯ್ ಗಾಯ್ಸ್, ಬೆಳಿಗ್ಗೆ ಬಾತಿ ಬಂದಿದ್ದೆ ಇವತ್ತು ಇಲ್ಲ ನಮ್ಮ ಫ್ರೆಂಡ್ ಮನೆ ಹತ್ರ ಒಂದು ದನದ ಮನೆ ಇದೆ. ಪಾಪ ಅದಕ್ಕೆ ಮರಿ ಹಾಕಿದೆ, ನಿನ್ನೆ ಮರಿ ಹಾಕಿದೆ. ಇವತ್ತು ಫುಲ್ಲು ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಪೂರ, ಅಂದರೆ ಹೊಟ್ಟೆ ಫುಲ್ಲು ಸ್ವೆಲ್ಲಿಂಗ್ ಆಗ್ಬಿಟ್ಟು ಪಾಪ ಉಸಿರೋತನಕ್ಕಾಗ್ತಾ ಇಲ್ಲ. ಒಳಗೆ ಹೋಗಿದ್ವಿ, ಆಲ್ಮೋಸ್ಟ್ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ದೀನಿ. ನೋಡೋಣ ಬನ್ನಿ ತೋರಿಸ್ತೀನಿ. ಪಾಪ ಭಾಳ ಹಿಂಸೆ ಆಗುತ್ತೆ ಅದಕ್ಕೆ. ಮರಿ ಹಾಕಿದ್ಮೇಲೆ ವಿತಿನ್ ಒಂದು 2 ಡೇಸಲ್ಲಿ ಈ ಥರ ಆಗಿದೆ. ಆಲ್ಮೋಸ್ಟ್ ಕಮ್ಮಿ ಆಗಿದೆ ಗ್ಯಾಸ್, ನೋಡ್ಬೋದು ನೀವು ನೋಡ್ರಿ. ಗ್ಯಾಸ್ಟ್ರಿಕ್ ಆದಾಗ ಜಸ್ಟ್ ಈಗೇನು ಮಾಡ್ತಾರೆ, ಸಣ್ಣವರು ಸಣ್ಣ ಸಿರೆಂಜ್ ಕೊಟ್ಬಿಟ್ಟು ಚುಚ್ಚಾಗಿ ಕೇಳ್ತಾರೆ. 18 ನಂಬರು 20 ನಂಬರ್ ಸಿರೆಂಜ್ನ ಯೂಸ್ ಮಾಡಿರಿ. ಅವಾಗ ಏನಾಗುತ್ತೆ, ಜಲ್ದಿ ರಿಲ್ಯಾಕ್ಸ್ ಆಗುತ್ತೆ. ಫುಲ್ ಕಲ್ಲರಂಗಾಗಿತ್ತು ಕಲ್ಲು. ಈಗ ನೋಡ್ಬೋದು ಹೊಟ್ಟೆ ಎಷ್ಟು ಸ್ಮೂತ್ ಇದೆ ಅಂತೇಳಿ, ಫುಲ್ ಕಲ್ಲರಂಗಾಗಿತ್ತಿದೆ. ಈಗ ರಿಲೀಫ್ ಇದೆ ಈಗ ಹೊಟ್ಟೆ, ಕಮ್ಮಿ ಆಗಿದೆ. ಸಂಡೇ ಬೇರೆ, ಎಲ್ಲ ಮೆಡಿಕಲ್ ಎಲ್ಲ ಬಂದಾಗ್ಬಿಟ್ಟಿದ್ದಾವೆ. ಸದ್ಯ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು 18 ನಂಬರಿಂದ ನೀಡಲ್ ಇಸ್ಕೊಬಂದು ಹೊಟ್ಟೆ ಚುಚ್ಚಿದ ಮೇಲೆ ಸ್ವಲ್ಪ ರಿಲೀಫ್ ಆಗಿದೆ. ಅಟ್ಲೀಸ್ಟ್ ಈಗ ಕುತ್ತಿಗೆ ಸ್ವಲ್ಪ ಮೇಲೆ ಕೆಳಗೆ ಅಡ್ಡಾಡ್ತಿದೆ. ಎಷ್ಟು ಪಾಪ ಮಕ್ಕೊಂಡ್ಬಿಟ್ಟಿತ್ತು ಅಂತಂದ್ರೆ ಉದ್ದ ಮರಿಯಾಗಿ ಬಿಡ್ತೀನಿ. ನಿನ್ನೆ ಮರಿ ಹಾಕಿದೆ, ಇವತ್ತಾಗಲೇ ಆ ಥರ ಆಗ್ಬಿಟ್ಟಿದೆ. ಪಾಪ ಮರಿ ಗತಿ ಏನು, ಮರಿ ಬಿಟ್ಟು ಸರಿತಾ ಇಲ್ಲ ಆಕಳ. ಇವಾಗ ಪಾಪ ಅಡ್ಡಾಡ್ತಿದೆ, ಸ್ವಲ್ಪ ಎದೆ ಟ್ರೈ ಮಾಡ್ತಿದೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟರೆ ರಿಲೀಫ್ ಆಗುತ್ತೆ. ನೋಡೋಣ ಬನ್ನಿ, ಅರ್ಧ ಗಂಟೆ ಆದಮೇಲೆ ಮತ್ತೆ ಗಂಟೆ ತೋರಿಸ್ತೀನಿ. ಆಕಳ ಟ್ರೈ ಮಾಡ್ತಿದೆ, ಬಟ್ ಹಾಲು ಸ್ವಲ್ಪ ವೇಟ್ ಇರೋದ್ರಿಂದ ಎತ್ತಳಕ್ಕಾಗ್ತಿಲ್ಲ. ಅದಕ್ಕೆ ಸ್ವಲ್ಪ ಹಾಲು ಹಿಂಡ್ತದ ನನಗೆ. 5-6 ಲೀಟರ್ ಹಾಲು ಕೂಡ ಇದೆ. ಇದನ್ನು ಆಕಳನ ಅದು ಹಾಲಿನ ಇದನ್ನೇ ಪಾಪ ಹೆವಿ ಆಗಿದೆ, ಅದಕ್ಕೋಸ್ಕರ ಎದ್ದಿಲ್ತಾ ಇಲ್ಲ, ಎತ್ತಳಕ್ಕಾಗ್ತಾ ಇಲ್ಲ. ನೋಡೋಣ, ಹಾಲಿಂದ ಒಂದು ಟೈಮ್ ಟ್ರೈ ಮಾಡೋಣ. ಬಟ್ ರಿಲೀಫ್ ಆಗಿದೆ ಆಕಳ ಅಂತ. ನೋಡೋಣ, ಟ್ರೈ ಮಾಡ್ತಿದ್ದೀವಿ. ಆಲ್ಮೋಸ್ಟ್ ಹಾಲು ಭಾಳ ಐತಿ. 2.5-3 ಲೀಟರ್ ಹಾಲು ಕೊಡ್ತೈತಿ. ತೋರಿಸ್ತಲ್ಲ, ತೋರಿಸ್ಬೇಕು, ಮತ್ತೆ ತೋರಿಸ್ತೈತಿ, ಮತ್ತೆ ಹಿಂದಿನ ತೆಗಿಬೇಕು. ಭಾಳ ಟ್ರೈ ಮಾಡ್ತಿದ್ದಾರೆ ಆಕಳ ನಿಲ್ಲಕ್ಕೆ. ಡಾಕ್ಟ್ರಿಗೆ ಫೋನ್ ಮಾಡಿದರೆ ಹೇಳಿದ್ದಾರೆ, ಅಂದರೆ ಹಾಲು ತೆಗೆದುಬಿಟ್ರೆ ನೋಡೋಣ ಅಂತೇಳಿ. ಹಾಂ ಇವಾಗ ಕರೆಕ್ಟ್ ಆಯ್ತಾ? ಈ ಮರಿ ಹಾಕಿದ್ದ ಆಕಳಗಳು ಸಾಕನ್ನು ಮೇಂಟೈನ್ ಮಾಡೋದು ಭಾಳ ಕಷ್ಟ ಬರೋ. ನಾವೇನೋ ಅಂದ್ಕೊಂಡಿದ್ವಿ, ಬಟ್ ಮರಿ ಹಾಕಿದ್ದ ಆಕಳನ ಭಾಳ ಕಷ್ಟ ಮೇಂಟೈನ್ ಮಾಡೋದು. ಪಾಪ ನೋಡ್ರಿ, ಅದು ನಿನ್ನೆಯಿಂದ ಆಲ್ಮೋಸ್ಟ್ 1 ದಿನ ಆಯ್ತಂತೆ. ಯೂರಿನೂ ಮಾಡಿಲ್ಲಂತೆ, ಸಗಣಿನೂ ಹಾಕಿಲ್ಲಂತೆ. ಅದಕ್ಕೋಸ್ಕರ ಭಾಳ ಸ್ಟ್ರಗಲ್ ಪಡ್ತಿದ್ದಾರೆ. ಅದು ಅಟ್ಲೀಸ್ಟ್ ಮೋಷನ್ ಆದರೂ ಹೋಗಲಿ ಅಂತೇಳಿ. ಮೋಷನ್ ಹೋಗ್ತಾ ಇಲ್ಲ, 1 ದಿನ ಆಯ್ತಂತೆ. ಮೋಷನೂ ಮಾಡಿಲ್ಲ, ಯೂರಿನೂ ಮಾಡಿಲ್ಲಂತೆ. ಬರೈತಾ? ಮತ್ತೆ ಗ್ಯಾಸಿಗೆ ಸ್ಟಾರ್ಟ್ ಆಗಿದೆ. ಗ್ಯಾಸ್ ಬರ್ತೈತಲ್ಲ? ಹಾಂ ಬರೈತೆ ನೋಡ್ಬೋದು. ಗ್ಯಾಸ್ ಬರ್ತಿದೆ. ಹಾಂ ನೋಡಿ ಹೆಂಗೆ ಬರ್ತಿದೆ ನೋಡ್ರಿ. ಈ ಗ್ಯಾಸ್ ಹಿಡಿದಾಗೆ ರಿಲೀಫ್ ಆಗುತ್ತೆ. ಪಾಪ ಅಲ್ಲಾಡ್ತಿದ್ದಿಲ್ಲ, ಇವಾಗ ಪರವಾಗಿಲ್ಲ, ಎದ್ದು ಕೂತ್ಕೊಂತಿದೆ. ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀವಿ. ನೋಡೋಣ, ಆದಷ್ಟು ಎಷ್ಟಾಗುತ್ತೆ ಅಷ್ಟು. ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಬರೋಣ ಮತ್ತೆ ತಿರ್ಗ. ಅದು ಫಸ್ಟಿಗೆ ಆಕಳ ಹೊರ ತಂದ್ವಿ, ಅಲ್ಲೂ ಏನೋ ಆರಾಮಾಗಿಲ್ಲ. ಮತ್ತು ಹೊರ ತಂದು ಗಾಳಿ ಬಿಟ್ಟು ಮತ್ತು ಆದರೂ ಸೇಮ್ ಕಂಡೀಷನ್ನೇ ನೋಡ್ತಾ ಇದ್ದೀವಿ. ನೋಡ್ಬೋದು ಈಗ ಮತ್ತೆ ಗ್ಯಾಸ್ ಮತ್ತೆ ಭಾಳ ಇದೆ. ನೀರು ಎಗದಕ್ಕೆ ಹಾಕ್ತೀವಿ ಅಂತಂದರೆ ಅದೇ ಫೈರ್ ಕೊಡ್ಬೋದು, ಇಲ್ಲಾಂತಂದ್ರೆ ನೀರದು ತೋರಿಸ್ಕೊಡ್ಬೋದು. ನೋಡ್ರಿ ಗೊತ್ತಾಗ್ತದೆ ಹೊರ ಬರ್ತಿರೋದು ಗ್ಯಾಸ್. ಆಲ್ಮೋಸ್ಟ್ ನಿಯರ್ ಅಬೌಟ್ 2 ಗಂಟೆ ಆಯ್ತು ಇಟ್ಟು, ಆದರೂ ಗ್ಯಾಸ್ ಕಮ್ಮಿ ಆಗ್ತಾ ಇಲ್ಲ. ಆಗ್ತಾನೆ ಇದೆ, ಹಗ್ಲೆಲ್ಲ ಗ್ಯಾಸ್ ಆಗ್ತಾನೆ ಇದ್ದಾವೆ. ನಾನು ಆದಷ್ಟು ಟ್ರೈ ಮಾಡ್ತಿದ್ದೆ ಬದುಕ್ಸೋಕ್ಕೆ. ಭಾಳ ವೀಕ್ ಆಗ್ಬಿಟ್ಟಿದೆ.
ಬೆಳಗ್ಗೆ ಹಿಂಡೇನೆ ಸಾಯಂಕಾಲ ಹಿಂಡೇನೆ ಹಾಲೆಲ್ಲ ಹಿಂಡಿದ್ವಿ, ಎಲ್ಲ ಮಾಡ್ತಾಯಿದ್ದೀವಿ ಪ್ರಯತ್ನ, ಎಲ್ಲದು ಬಟ್ ಅದು ಆಗ್ತಾ ಇಲ್ಲ. ಈಗ ತೆಗ್ದಾನೆ ಅದಕ್ಕೆ ಸುಮ್ಮನೆ ಕಡಿಕೆ. ಡಾಕ್ಟರ್ ಬಂದು ಹೋಗಿದ್ದಾರೆ, ಆಲ್ರೆಡಿ ಎಲ್ಲರೂ ಬಂದು ಹೋಗಿದ್ದಾರೆ. ಸಗಣಿ ಹೋಗಿದ್ರೆ ಅಟ್ಲೀಸ್ಟ್ ಏನೋ ಸ್ವಲ್ಪ ಆರಾಮಾಗೋದು, ಬಟ್ ಸಗಣಿನೂ ಇಲ್ಲ, ಎಂಥದ್ದು ಇಲ್ಲ. ಮಾಂಸ ತಿಂದ್ರೆ ಅದು ಬಂದು ಅಟಿಗೆ ಏನಾನ ಅದು ತಿಂದತಂತೀಯ ನೀನು? ತಿಂದಿಲ್ಲ ಅದು ಮಾಂಸ ತಿಂದ್ರೆ ಕರೆ ಹಾಕ್ದಾಗ ಇರ್ಲಿಲ್ಲ. ಇಲ್ಲೇ ಇದ್ರಿಗೆ ಅದ ನಾನು ಹಾಕೇ ಇಲ್ಲ ಅದು ಈದಡಿಗೆ ಹಾಕಲ್ಲಪ್ಪ, ಒಂದೊಂದೂವರೆ ತಾಸು ಬೇಕು. ಇಲ್ಲೇ ಕುಂತಾನೆ 5 ತಾಸು ಅದನ್ನ ಮನೆ ಬೈಸ್ಕೊಂಡು ಎದ್ದೇಳಕ್ ನೋಡ್ತತಿ, ನೋಡ್ತತಿ ಆಗಲ್ಲ. ಫೈನಲಿ ಡಾಕ್ಟ್ರು ಬಂದಿದ್ದು, ಡಾಕ್ಟ್ರ್ ಕಪ್ಪಿಟ್ಟೆ ಮತ್ತು ಕ್ಯಾಲ್ಸಿಯಂ ಎಲ್ಲ ಹಾಕಿಸಿ ಪರವಾಗಿಲ್ಲ, ಈಗ ಮೂಮೆಂಟ್ ಇದೆ ನೋಡ್ಬೋದು. ಕುತ್ತಿಗೆ ಐತಿದೆ, ಬಾಲ ಲಪ್ಸಿದೆ, ಮೊದಲಿಗಿಂತ ಎಷ್ಟೋ ಬೆಟರ್. ಮೂಮೆಂಟ್ ಪರವಾಗಿಲ್ಲ. ಚೀಲ ತೆಗೆಂದ್ರೆ ಅದು ಜೋರ ಈಚೆ ಅದನ್ನ ತಗೊಳ್ಳೋಣ, ಜಗ್ ಕೊಡಿಲ್ಲ. ನೀರು ಹಾಕಿದ ಸ್ವಲ್ಪ ಟ್ರೈ ಮಾಡಕತ್ತೀವಿ. ಓಕೆ, ಫೈನಲಿ ಜೋರು ಭಾಳ ಸಪೋರ್ಟ್ ಕೊಟ್ರಿ, ಭಾಳ ಸಪೋರ್ಟ್ ಕೊಟ್ರಿ. ಈ ಕಡೆ ಬಾರಣ ನೀನ, ಅಲ್ಲಿ ಬಾಲ್ದ ಹತ್ರ ಹೋಗು. ಭಾಳ ತಗೋ. ಜೋರು ಜೋರಾಗಿ ಬಾಯ್ ಮಾಡಿ. ನೋಡಿದ್ರೆ ಬರುತ್ತಾ? ಫುಡ್ ತಿನ್ನಕ್ಕೆ ಆಸೆ ಪಡುತ್ತಾ? ಎಸ್ ಫೈನಲಿ ಹೆಲ್ತ್ ಬೆಳಗ್ಗೆ ಮಕ್ಕಂಡಿದ್ದೆ. ಫೈನಲಿ ಹೆಲ್ತ್ ಬೆಳಿಗ್ಗೆ ನಿನ್ನೆ ರಾತ್ರಿ ಕೂತ್ಕೊಂಡಿದ್ದೆ, ಬಟ್ ಡಾಕ್ಟರ್ ಬಂದು ಕ್ಯಾಲ್ಸಿಯಂ ಕೊಟ್ಟದ್ಮೇಲೆ ತಿಂದಿದ್ದು. ನೋಡ್ರಿ ತಿಂತಿದ್ದೆ ಪಾಪ. ಅಲ್ಲ ನಾ ಮುಸ್ರಿ ಹಿಡ್ ಬರ್ತಂತ ಬಿಡು. ನಾವು ಕೈ ಬೆಚ್ಚ ಮಾಡ್ಕೊಂಡಾಗ ಹಿಂಗೆ ಸಿಕ್ಕಲ್ರ ಮಾಂಸ ಉಜ್ಕೊಂಡು ಜಾಸ್ತಿ ಆಗುತ್ತೆ. 96 ಇದೆ, ಮತ್ತೆ 100-101 ಮತ್ತೆ ವಾಪಸ್ ಬರುತ್ತೆ. ಕ್ಯಾಲ್ಸಿಯಂ ಇದ್ರೆ ಅದು ಶಿವರಿಂಗ್ ಆಗೋದು. ಇಲ್ಲ ಅಂದ್ರೆ ಆ ಕ್ಯಾಲ್ಸಿಯಂ ಆಗಲ್ಲ. ಈಗ ಇದು ನಾರ್ಮಲ್ ಇದೆ, ಇದು ನಾರ್ಮಲ್. ಇದು ನಡಗದ್ರೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ನಾವು ಉಜ್ತೀವಲ್ಲ ಆ ಥರ ಅದೇ ರಿಯಾಕ್ಷನ್ ಬಾಡಿ ಒಳಗೆ. ಈಗ ಬಾಡಿ ಟೆಂಪರೇಚರ್ ಬಿಟ್ ಮಾಡ್ಕೊಳ್ತಾರೆ. ಅದನ್ನ ಅದೇ ಹೀಟ್ ಮಾಡ್ಕೊಳ್ತಾ ಇರೋದು ನಾರ್ಮಲ್ ರೆಸ್ಪಾನ್ಸ್. ಏನೋ ಕೊಡ್ರಿ ಸಾಕು. ತಗೊಂಬರ್ರಿ. ತಂದಿಲ್ಲ ಒಳಗೆ ಭಾಳ ಸೆಕೆ ಇರುತ್ತೆ ನೋಡ್ರಿ. ಮೇ ತಿಂಗಳಲ್ಲಿ ಆ ಸೆಕೆ ಟೈಮಲ್ಲಿ ಮಲ್ಕೊಂಡು ಇದ್ದಾಳವಾಗ, ಇಂಥ ಟೈಮಲ್ಲಿ ಕೊಟ್ಟರೆ ಒಳ್ಳೆಯದು. ಈಗ ಕೊಟ್ಟರೆ ಏನು ತೊಂದರೆ ಇಲ್ಲ. ಬಟ್ ಈಗ ನಾನೇನು ಕ್ಯಾಲ್ಸಿಯಂ ಬರ್ಕೊಡ್ತೀನಿ, ಅದು ಯಾವುದೂ ನಿಮ್ಮ ಹತ್ರ ಇಲ್ಲ. ನಾನು ಬರ್ಕೊಡ್ತೀನಿ, ಅದು ಮತ್ತೆ ಇದು ರಿಲ್ಯಾಪ್ಸ್ ಆಗಬಾರ್ದು ಅಂತ. ಅಂದರೆ ಅಷ್ಟೊಳಗೆ ಅದು ಮೂಳೆಯಿಂದ ಕ್ಯಾಲ್ಸಿಯಂ ರಕ್ತಕ್ಕೆ ಬರೋಕ್ಕೆ ಶುರುವಾಗುತ್ತೆ. ಅದು ಶುರುವಾಗಲಿಲ್ಲ ಅಂದರೆ ಮತ್ತೆ ಮಲ್ಕೊಳ್ಳೋ ಚಾನ್ಸ್ ಇರುತ್ತೆ. ಇದೊಂದು ಜೆಲ್ ಬರ್ಕೊಟ್ಟಿರ್ತೀವಿ, ಮನೆಗೆ ತಂದು ಇಟ್ಕೊಳ್ರಿ. ಇನ್ ಕೇಸ್ ಮಕ್ಕಳಿದ್ದು ನೀವು ಹೊಡೆದ ತಕ್ಷಣ ಅದು ಎದ್ದೇಳಿಲ್ಲ ಅಂದ್ರೆ ಅದೊಂದು ಬಾಟ್ಲು ಕೊಟ್ಟು ಇವನು ಹಾಕ್ಬೋದು. ಏನು ತೊಂದರೆ ಇಲ್ಲ, ಜೀರ್ಣ ಚೆನ್ನಾಗಿದೆ, ಒಳ್ಳೆ ಜೀರ್ಣ ಆಗಿದೆ. ಇದೇ ಹೊಟ್ಟೆಬ್ಬರ ಈಗ ಅರ್ಧ ಗಂಟೆ ಮುಂಚೆ ನಮಗೆ ಫೋನ್ ಬಂದಿತ್ತು, ಈ ಹಸು ಮಲಗಿದೆ ಎದ್ದೇಳ್ತಾ ಇಲ್ಲ ಅಂತ. ನಾವು ಫಾರ್ಮರ್ಗೆ ಏನಾಗಿದೆ, ಯಾಕೆ ಮಲಗಿದೆ ಅಂತ ಅದು ಹಿಸ್ಟ್ರಿ ಕೇಳಿದಾಗ ಏನಾಯಿತು ಅಂದರೆ 2 ದಿವಸದಿಂದ ಕರು ಹಾಕಿತ್ತು. ಅದು ಕರು ಹಾಕಿ ನಿನ್ನೆ ರಾತ್ರಿ ಮಲ್ಕೊಂಡಿದ್ದು ಮೇಲೆ ಹೇಳ್ತಾ ಇಲ್ಲ ಅಂತ ಒಂದು ಇನ್ಫಾರ್ಮೇಷನ್ ಬಂತು. ಸಾಮಾನ್ಯ ಕರು ಹಾಕಿದಾಗ ಹಸುಗಳು ಮಲ್ಕೊಳ್ಳೋ ಕಾರಣ ಏನು ಅಂತಂದರೆ, ಏನು ಗೀಬ್ನಾಲ್ ಇರುತ್ತಲ್ಲ, ಗೀಬ್ನಾಲಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತೆ. ಇಡೀ ದೇಹದ ರಕ್ತದಲ್ಲಿ ಎಷ್ಟು ಕ್ಯಾಲ್ಸಿಯಂ ಇರುತ್ತೋ ಅದರ 10ರಷ್ಟು ಕ್ಯಾಲ್ಸಿಯಮ್ಮು ಕೆಚ್ಚಲಿಗೆ ಬಂದು ಕೂರುತ್ತೆ. ಆ ಕೆಚ್ಚಲಿಗೆ ಬಂದಾಗ ಅವ್ರು ಏನು ಹಾಲು ಕರೀತಾರಲ್ಲ, ಹಾಲು ಕರೆದಾಗ ಆ ಗಿಣದಾಲ್ ಮೂಲಕ ಕ್ಯಾಲ್ಸಿಯಂ ಹೋಗುತ್ತೆ. ಆ ಕ್ಯಾಲ್ಸಿಯಂ ಹೋದ್ಮೇಲೆ ಮತ್ತೆ ಆ ಹಸು ಅದ್ರ ಮೂಳೆನಲ್ಲಿರೋ ಕ್ಯಾಲ್ಸಿಯಮನ್ನು ಮತ್ತೆ ರಕ್ತಕ್ಕೆ ಹಾಕಬೇಕು.
ಆ ಒಂದು ಪ್ರೋಸೆಸ್ ಕೆಲವೊಂದು ಹಸುಗಳಲ್ಲಿ ಆಗಲ್ಲ. ಆ ಕ್ಯಾಲ್ಶಿಯಂ ಯಾವಾಗ ರಕ್ತದಲ್ಲಿ ಕಡಿಮೆ ಆಗುತ್ತೋ ಅದಕ್ಕೆ ಹೇಳೋದಕ್ಕೆ ಶಕ್ತಿ ಇರಲ್ಲ. ಅದು 10 mg/dL ಇರಬೇಕಾಗುತ್ತೆ ಕ್ಯಾಲ್ಶಿಯಮ್ಮು. ಅದು 10 mgಗಿನ್ನ ಕಡಿಮೆ 8 mg 6 mg 4 mg ಆದಂಗೆ ಅದು ಸುಸ್ತಾಗೋದು, ಮೇವು ತಿನ್ನೋದು ಕಡಿಮೆ ಮಾಡೋದು, ಮಲ್ಕೊಳ್ಳೋದು ಹೇಳ್ದೇ ಇರೋಂಥ ಸ್ಟೇಜಿಗೆ ಹೋಗುತ್ತೆ. ಅದು ರೈತರಿಗೆ ಏನು ಅನಿಸುತ್ತೆ, ಮಲ್ಕೊಂಡಾಗ ಸುಸ್ತಾಯ್ತು ಅಂತ ಭಾಳ ಹೆದರ್ಕೋತಾರೆ. ಹೆದರ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ನಿಮಗೆ ನಿಮ್ಮ ಏರಿಯಾದಲ್ಲಿ ಸಿಗ್ತಕ್ಕಂಥ ಡಾಕ್ಟರ್ಸಿಗೆ ಫೋನ್ ಮಾಡಿದ್ರು ಕೂಡ ಅವರು ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತಾರೆ. ಅದು ಒಂದು 450 ml ಕ್ಯಾಲ್ಬೋರಲ್ ಅಥವಾ ಮೈಫೆಕ್ಸ್ ಅಂತೇಳಿ ಕ್ಯಾಲ್ಶಿಯಂ ಪ್ರಿಪ್ರೇಷನ್ಸ್ ಸಿಗ್ತದೆ. ಆ ಥರ ಕ್ಯಾಲ್ಶಿಯಮನ್ನು ನಾವು ನರಕ್ಕೆ ಕೊಡಬೇಕಾಗುತ್ತೆ. 450 ml ಒಂದೇ ಸರಿ ಕೊಡಬೇಕಾಗುತ್ತೆ. ಸ್ವಲ್ಪ ನಿಧಾನವಾಗಿ ಕೊಡಬೇಕು. ಅವಶ್ಯಕತೆ ಬಂದರೆ 2 ಬಾಟ್ಲು ಕೊಡಬೇಕಾಗುತ್ತೆ. ಅವ್ನು ಕೊಟ್ಟರೆ ಒಂದು 5 ರಿಂದ 10 ನಿಮಿಷದಲ್ಲೇ ಆಕಳು ಸುಧಾರಿಸ್ಕೊಂಡು ಹೇಳುತ್ತೆ. ಹೆದರ್ಕೊಳ್ಳೋಂಥ ಅವಶ್ಯಕತೆ ಏನೇ. ಇದಕ್ಕೆ ಹಾಲು ಜ್ವರ ಅಂತ ಹೇಳ್ತಾರೆ. ಹಾಲು ಜ್ವರ ಅಂದರೆ ಅದು ಜ್ವರ ಏನಿರಲ್ಲ, ಜ್ವರ ಕಡಿಮೆ ಆಗಿರುತ್ತೆ. ಟೆಂಪ್ರೇಚರ್ ಏನಿರುತ್ತಲ್ಲ ಅದು ದೇಹದ ಉಷ್ಣತೆ ನಾರ್ಮಲ್ಲು 102 ಡಿಗ್ರಿ ಇರುತ್ತೆ. 102ಕ್ಕಿಂತ ಕಡಿಮೆ. ನಾವಿದು ಬಂದು ಚೆಕ್ ಮಾಡಿದಾಗ 97 ಡಿಗ್ರಿ ಟೆಂಪ್ರೇಚರ್ ಇತ್ತು. ಈಗ ಹೆಚ್ಚು ಕಡಿಮೆ 102ಕ್ಕೆ ಬಂದಿರುತ್ತೆ. ಮತ್ತು ನಾವು ಚೆಕ್ ಮಾಡಲಿಲ್ಲ. ಅದು ಟ್ರೀಟ್ಮೆಂಟ್ ಆಗಿ ಒಂದು ಅರ್ಧ ಗಂಟೆಯಲ್ಲಿ ಇದ್ದಾಳ್ತಾ ಆಮೇಲೆ ಎದ್ದ ಮೇಲೆ ಹಸು ನಡುಗುತ್ತೆ. ಅದು ಸಾಮಾನ್ಯ ರಿಯಾಕ್ಷನ್. ಅದು ದೇಹದ ಉಷ್ಣತೆನ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ನಡುಗುತ್ತೆ. ರೈತರು ಅದಕ್ಕೂ ಹೆದರ್ಕೋತಾರೆ. ಹಾಕಿದ್ಮೇಲೆ ಎದ್ದಾಳ್ತು ನಡಗಕ್ಕೆ ಶುರು ಆಯ್ತು ಅಂತ. ಅದಕ್ಕೂ ಹೆದರ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ನೀವು ನೋಡ್ಬೋದು, ಅದು ಹಸು ಓಡಾಡ್ತಾ ಇದೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಕುಮಾರ್ ಅಂತೇಳಿ, ಪಶುವೈದ್ಯಾಧಿಕಾರಿ, ಪಶು ಚಿಕಿತ್ಸಾಲಯ ಕಕ್ಕರಗೊಳ, ದಾವಣಗೆರೆ ತಾಲೂಕು. ಥ್ಯಾಂಕ್ ಯು ಸರ್.